ಮನುಷ್ಯಂಗೆ ನೆಮ್ಮದಿ ಇರಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಯಾಕೆ ನಿಮ್ಮ ಕೈಯಾರ ನೀವೇ ನಿಮ್ಮ ಫೇಸ್ನ ಹಾಳು ಮಾಡ್ಕೊಳ್ತೀರಾ? ಮೇಕಪ್ ಇಲ್ದಿರ ಸ್ಕಿನ್ ಗ್ಲೋ ಬರಲ್ಲ ಅಂತ ಅನ್ಕೊಂಡಿದ್ದೀರಾ? ತಪ್ಪು ಗಾಯ್ಸ್. ನಾವು ಮೇಕಪ್ ಮಾಡಿಲ್ಲ ಅಂದ್ರೂ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ. ನಾವು ಟ್ರೈ ಮಾಡಬೇಕು, ನಮ್ಮ ಸ್ಕಿನ್ನ ಕೇರ್ ಮಾಡ್ಬೇಕು ಅಷ್ಟೇ. Hi everyone, welcome to Veenu Official. Check out my daily vlogs, beauty and fashion tips and fun reels. Don't forget to subscribe and join Veenu family. Hi guys, welcome to my YouTube channel. So, ಮೇಕಪ್ ಇಲ್ಲದೆ ನಮ್ಮ ಸ್ಕಿನ್ನ ಗ್ಲೋ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ, ಓಕೆನಾ? ಎಲ್ಲಾರು ಸ್ಕಿನ್ ಗ್ಲೋ ಬೇಕು ಗ್ಲೋ ಬೇಕು ಗ್ಲೋ ಬೇಕು ಅಂತ ಹೇಳ್ತಾ ಇರ್ತಾರೆ. ಅದು ನ್ಯಾಚುರಲ್ ಆಗಿ ಗ್ಲೋ ಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಆದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಸ್ಕಿನ್ ಯಾಕೆ ಗ್ಲೋ ಆಗ್ತಾ ಇಲ್ಲ ಅಂತ ತಿಳ್ಕೊಬೇಕು. ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತೈತೆ ಅಂತ ತಿಳ್ಕೊಬೇಕು. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ತಾನೇ ನಮಗ್ ಬೇಕಾಗಿರೋದು ನಮಗ್ ಸಿಗೋದು. ಬಟ್ ಯಾರು ಆ ಪ್ರಾಬ್ಲಮ್ ಬಗ್ಗೆ ಥಿಂಕೇ ಮಾಡಲ್ಲ. ಡೈರೆಕ್ಟ್ ಆಗಿ ನನ್ನ ಸ್ಕಿನ್ ಗ್ಲೋ ಬೇಕು, ನನ್ನ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕು, ನಾನು ಮೇಕಪ್ ಮಾಡ್ದಿರಾನೆ ನನ್ನ ಸ್ಕಿನ್ ಚೆನ್ನಾಗಿ ಕಾಣ್ಬೇಕು ಅಂತ ಹೇಳ್ತಾರೆ. ಹೆಂಗ್ ಸಾಧ್ಯ? ಈಗ ಯಾವ್ದಾರ ಒಂದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಹುಡ್ಕಿದ್ರೆ, ಆ ಪ್ರಾಬ್ಲಮ್ ತಿಳ್ಕೊಂಡ್ರೆ, ನಾವು ಆ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿದಾಗ ನಮ್ಗೆ ಏನ್ ಬೇಕು ಅದ್ ನಮಗ್ ಸಿಗುತ್ತೆ ಅಲ್ವಾ? ಫಸ್ಟ್ ನಮ್ ಸ್ಕಿನ್ ಯಾಕೆ ಗ್ಲೋ ಬರಲ್ಲ, ಏನ್ ಪ್ರಾಬ್ಲಮ್, ನಾವು ಅದ್ರ ಬಗ್ಗೆ ಮಾತಾಡೋಣ. ಅದನ್ನ ತಿಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ ಸ್ಕಿನ್ ಗ್ಲೋ ಹೇಗ್ ಬರ್ಬೇಕು ಏನು ಅಂತ ಗೊತ್ತಾಗುತ್ತೆ. ಓಕೆನಾ ಗೈಸ್? ಸೊ ನಮ್ ಸ್ಕಿನ್ ಗ್ಲೋ ಬರ್ಬೇಕು ಅಂತಂದ್ರೆ ಫಸ್ಟ್ ನಾವು ನೆಮ್ಮದಿಯಾಗಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಯಾಕೆ ಅಂತ ಹೇಳ್ತೀನಿ. ನಾವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಕಣ್ಸುತ್ತಲೂ ಡಾರ್ಕ್ ಸರ್ಕಲ್ ಬರುತ್ತೆ. ಇನ್ನೆಲ್ಲ ನಮ್ ಸ್ಕಿನ್ ಗ್ಲೋ ಬರುತ್ತೆ. ಮಕ್ಕದ ಮೇಲೆ ಹೇಳ್ಬೇಕಂದ್ರೆ ಕಣ್ಣೇ ಫೇಸಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಲುಕ್ ಕೊಡೋದು ಅಂತಂದ್ರೆ ಕಣ್ ಕೆಳಗಡೆನೆ ನಮ್ಗೆ ಡಾರ್ಕ್ ಸರ್ಕಲ್ ಬತ್ತು ಅಂದ್ರೆ ನಮ್ ಫೇಸ್ ಇನ್ನೆಲ್ಲಿ ಚೆನ್ನಾಗಿ ಕಾಣುತ್ತೆ ಹೇಳಿ ಅಲ್ವಾ? ಫಸ್ಟ್ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು. ಹೇಳ್ತಾರಲ್ವಾ 8 ಅವರ್ ನಿದ್ದೆ ಮಾಡ್ಬೇಕು ಅಂತ. ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಮನುಷ್ಯಂಗೆ ನೆಮ್ಮದಿ ಇರ್ಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು. ಫಸ್ಟ್ ಪಾಯಿಂಟ್ ಇದೆ ನನ್ನ ಕಡೆಯಿಂದ ನಾನು ಸಜೆಸ್ಟ್ ಮಾಡೋದು, ನೆಮ್ಮದಿಯಾಗಿ ನಿದ್ದೆ ಮಾಡಿ ಅಷ್ಟೇ. ಎರಡನೇ ಪಾಯಿಂಟು, ಚೆನ್ನಾಗಿ ನೀರು ಕುಡಿಬೇಕು. ಗೊತ್ತಾ? ಎಷ್ಟು ಜನ ಹೇಳ್ತಾರೆ ನೀರು ಕುಡೀರಿ ನೀರು ಕುಡೀರಿ ನೀರು ಕುಡೀರಿ ನೀರು ಕುಡೀರಿ. ನಾವು ತಲೆಗೆ ಹಾಕ್ಕೊಳ್ಳಲ್ಲ. ನೀರು ಕುಡಿಬೇಕು. ನಾವೆಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ದೇಹದೊಳಗಡೆ ನೀರು ಹೋದಷ್ಟು ನಮ್ಮ ಫೇಸ್ ಗ್ಲೋ ಆಗ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಮೇಕಪ್ ಮಾಡಿಸ್ಕೊಬೇಕಾದ್ರೆ ಅಂದ್ರೆ ಮೇಕಪ್ ಮಾಡ್ಬೇಕಂದ್ರೆ ಅವ್ರಿಗೆ ಏನಾದ್ರು ಕುಡಿತಾ ಇರ್ತಾರೆ. ಯಾಕೆಂದ್ರೆ ನಾವು ವಾಟರ್ ಕಂಟೆಂಟ್ ನಮ್ಮ ಬಾಡಿಗೆ ಹೋದಷ್ಟು ನಮ್ಮ ಫೇಸ್ ಗ್ಲೋ ಬರ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಇಲ್ಲ ಯಾರನ್ನಾರು ಕೇಳಿ. ಮೇಕಪ್ ಆರ್ಟಿಸ್ಟ್ಗಳು ಹೇಳೋದು ಅಷ್ಟೇ, ಯಾರು ಹೇಳೋದು ಅಷ್ಟೇ, ಚೆನ್ನಾಗಿ ನೀರು ಕುಡೀರಿ ಅಂತ. ನಮ್ಮ ಬಾಡಿ ಹೆವಿ ಹೀಟ್ ಇರುತ್ತೆ. ಸೊ ಇವಾಗಂತೂ ಸಿಚುವೇಶನ್ ನೋಡಿದೀರಾ, ಬೆಂಕಿ ಬೆಂಕಿ ತರ ಸುಡ್ತಾ ಇದೆ ಈಚೆ ಬಿಸಿಲು. ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ನಮ್ಮ ಮೈ ಎಷ್ಟು ತಂಪಾಗಿರುತ್ತೋ, ನಮ್ಮ ಮೈ ಎಷ್ಟು ಕೂಲ್ ಆಗಿರುತ್ತೋ ನಮ್ಮ ಫೇಸ್ ಅಷ್ಟೇ ಗ್ಲೋ ಬರುತ್ತೆ. ಮೂರನೇ ಪಾಯಿಂಟು, ಯಾವ್ಯಾವ್ದೋ ಸಿಕ್ಕಿದ ಪ್ರಾಡಕ್ಟ್, ಕೈಗೆ ಸಿಕ್ಕಿದ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಬೇಡಿ. ಎಲ್ಲ ಚಾನಲ್ಗಳಲ್ಲಿ ನೋಡ್ತೀರಾ, ಯೂಟ್ಯೂಬಲ್ಲಿ ನೋಡ್ತೀರಾ, ಒಬ್ಬೊಬ್ರು ಸ್ಕಿನ್ ಟೋನ್ ಒಬ್ಬೊಬ್ರ ತರ ಇರುತ್ತೆ. ಒಬ್ಬೊಬ್ರು ಸ್ಕಿನ್ ತಕ್ಕನಾಗೆ ಅವ್ರವ್ರ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಸ್ಕಿನ್ ಟೋನ್ ನೋಡ್ಕೊಂಡು ನೀವು ಪ್ರಾಡಕ್ಟ್ಗಳು ತಗೊಳ್ಳಿ, ಪ್ರಾಡಕ್ಟ್ಗಳು ಯೂಸ್ ಮಾಡಿ. ಅದನ್ನ ಬಿಟ್ಬಿಟ್ಟು ಯಾರೋ ಒಬ್ರು ಅವ್ರ ಸ್ಕಿನ್ ಟೋನ್ ಬೇರೆ ಇರುತ್ತೆ, ಅವ್ರ ಸ್ಕಿನ್ ಟೈಪ್ ಬೇರೆ ಇರುತ್ತೆ. ಅವ್ರು ಏನೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಅಂದಿದ ತಕ್ಷಣ ನೀವು ನೋಡ್ತೀರಾ, ನಿಮಗೂ ಗ್ಲೋ ಕಾಣಿಸ್ತದೆ, ನೀವು ತಗೊಂಡ್ ಪಟ್ ಅಂತ ಹಾಕ್ತೀರಾ. ಅದೇನಾಗುತ್ತೆ, ಅದು ನಿಮ್ಮ ಸ್ಕಿನ್ಗೆ ಅದು ಸೆಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ಸ್ಕಿನ್ ಎಲ್ಲ ಹಾಳಾಗ್ತಾ ಬರುತ್ತೆ. ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ನು, ಆಮೇಲೆ ಪಿಂಪಲ್ಸು ಎಲ್ಲ ಆಗ್ತಾ ಬರುತ್ತೆ. ಯಾಕೆ ನಿಮ್ಮ ಕೈಯಾರ ನೀವೇ ನಿಮ್ಮ ಫೇಸ್ನ ಹಾಳು ಮಾಡ್ಕೊಳ್ತೀರಾ? ಸೊ ಫಸ್ಟ್ ನಿಮ್ಮ ಫೇಸು, ನಿಮ್ಮ ಸ್ಕಿನ್ ಯಾವ ಟೈಪ್ ತಿಳ್ಕೊಳ್ಳಿ. ಅದು ತಿಳ್ಕೊಂಡು ಅದ್ರ ಮೇಲೆ ನಿಮ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ಸುತ್ತೋ ಅದನ್ನ ಮಾತ್ರ ಯೂಸ್ ಮಾಡಿ, ಅದನ್ನ ಮಾತ್ರ ತಗೊಳ್ಳಿ. ಇದಿಷ್ಟನ್ನು ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಮಾಡಬೇಕು. ನೀರು ಚೆನ್ನಾಗಿ ಕುಡಿಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಫಸ್ಟು ಯಾರೋ ಬೇರೊಬ್ರು ಹಾಕೊಂತಾರೆ, ಯಾರೊಬ್ರು ಗ್ಲೋ ಬರ್ತಾ ಇದ್ದಾರೆ, ಆ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ರ್ಯಾಂಡಮ್ ಪ್ರಾಡಕ್ಟ್ ಯೂಸ್ ಮಾಡೋದನ್ನ ಬಿಡಬೇಕು. ನಮ್ಮ ಸ್ಕಿನ್ ಟೈಪ್ ತಿಳ್ಕೊಬೇಕು, ನಮ್ಮ ಸ್ಕಿನ್ಗೆ ಯಾವ್ದು ಕರೆಕ್ಟ್ ಅನಿಸುತ್ತೋ ಅದನ್ನ ಮಾತ್ರ ನಾವು ಯೂಸ್ ಮಾಡಬೇಕು. ಓಕೆನಾ?